ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ನಿಮಗೆ ಈ ಜುಲೈಗೆ ಬಗ್ಗೆ ಹೇಳಲಿಕ್ಕೆ ಲೈವ್ ಬಂದಿದ್ದೀನಿ. ಇದು ಜುಲೈ ತಿಂಗಳ ನಮ್ಮ ಆರೋಗ್ಯ ಆನಂದ ಜೀವನ ಪತ್ರಿಕೆಯ ಮುಖಪುಟ ಈ ರೀತಿ ಬಂದಿದೆ. ಈ ಬಾರಿ ಸ್ಟೀಮ್ ಬಾತ್ ಬಗ್ಗೆ ವಿಶೇಷವಾಗಿ ನಾವು ಬರೆದಿದ್ದೀವಿ. ಸ್ಟೀಮ್ ಬಾತ್ ಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡೋದು ಹೇಗೆ, ಅದನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಈ ತಿಂಗಳ ಸಂಚಿಕೆಯಲ್ಲಿ ಇದೆ. ಒಂದು ಬಾರಿ ನಾವು ಸ್ಟೀಮ್ ಬಾತ್ ಹೊರಗಡೆ ಹೋಗಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ಒಬ್ಬರೇ ಮಾಡಿಸ್ಕೊಳ್ಬೇಕಂದ್ರೆ 2,000 ರೂಪಾಯಿ ಮೇಲೇ ಆಗುತ್ತೆ. ನಾನು ಇಲ್ಲಿ ಕೇಳ್ಕೊಂಡು ಬಂದಾಗ 2,600 ರೂಪಾಯಿ ಅಂತ ಹೇಳಿದರು. 90 ನಿಮಿಷಗಳ ಅವಧಿಗೆ ಅವರು ಮಾಡುತ್ತಾರೆ. ಸೊ ಅದರ ಬದಲು ನಾವು ಮನೆಯಲ್ಲೇ ಒಂದು 5,000 ರೂಪಾಯಿ ಕೊಟ್ಟು ಬಿಟ್ಟು ಅದನ್ನು ಕೊಂಡುಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಮನೆಯಲ್ಲಿ 3, 4, 5 ಜನ ಮಾಡ್ಕೊಳ್ಬಹುದು ವಾರಕ್ಕೊಂದು ಬಾರಿ. ಮತ್ತು ಅದರಿಂದ ಸಾವಿರಾರು ರೂಪಾಯಿ ಒಂದು ವಾರದಲ್ಲೇ ನಮಗೆ ಉಳಿತಾಯ ಆಗುತ್ತೆ. ಅದರ ದುಡ್ಡು ಬಂದುಬಿಡುತ್ತೆ. ಇದನ್ನು ನಾವು ಸುಮಾರು ಒಂದು 10, 15, 20 ವರ್ಷಗಳ ಕಾಲ ಈ ಒಂದು ಟೆಂಟನ್ನು ಅಂದರೆ ಸ್ಟೀಮ್ ಬಾತ್ ಟೆಂಟನ್ನು ನಾವು ಉಪಯೋಗ ಮಾಡಬಹುದು. ಅದರಲ್ಲಿ ಮೋಟಾರು ಇರುತ್ತೆ, ಟೋಟಲ್ ಒಂದು ಸೆಟ್ ಇರುತ್ತೆ. ತುಂಬ ಲಾಭ ಇದರಿಂದ ನಮಗೆ ಉಂಟಾಗುತ್ತೆ. ಸೊ ಅದರ ಬಗ್ಗೆ ವಿಶೇಷವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ಬರೆದಿದ್ದೀವಿ. ಮುಖಪುಟದಲ್ಲಿ ಅದನ್ನೇ ಕೊಟ್ಟಿದ್ದೀವಿ. ಈಗ ಪುಟ ತೆರೆದಂತೆ ನಮಗೆ ಏನು ಕಾಣಿಸುತ್ತೆ ಅಂದರೆ ಈ ತಿಂಗಳ ವಿಶೇಷ ಮತ್ತು ನಮ್ಮ ಒಂದು 6ನೇ ಪುಸ್ತಕ ಇದೆ. ಈ ಆಹಾರ ಆರೋಗ್ಯ ಆನಂದ ಜೀವನ ಮಾಲೆಯ 6ನೇ ಒಂದು ಪುಸ್ತಕ ಮುದ್ರಾ ನಿನ್ನಿಂದಲೇ ನಾನು ಭದ್ರ ಅನ್ನೋದ್ರ ಬಗ್ಗೆ. ಸೊ ಅದನ್ನು ಉಡುಗೊರೆ ಕೊಡಲು ತುಂಬ ಸೂಕ್ತ ಪುಸ್ತಕ ಅಂತ ಬರೆದಿದ್ದೀವಿ. ಮತ್ತು ಒಳಗಿನ ಹೂರ್ಣ ಇದೆ ನಂತರ ಪುಸ್ತಕ ತೆಗೆದಂತೆಯೇ. ಸೊ ನಂತರ ಅದಾದಮೇಲೆ ನೆಕ್ಸ್ಟು ನಿಮ್ಮೊಡನಿಂದು ಅನ್ನೋ ವಿಚಾರವಾಗಿ ಈ ಗುರುಪೂರ್ಣಿಮೆ ಇರೋದರಿಂದ ಗುರುಪೂರ್ಣಿಮೆ ವಿಚಾರವಾಗಿ ನಿಮ್ಮೊಡನಿಂದು ಅಂಕಣದಲ್ಲಿ ನಾವು ಬರೆದಿದ್ದೇವೆ. ನಂತರ ನಾವಾಗಲೇ ಹೇಳಿದಂತೆ ಈ ಸ್ಟೀಮ್ ಬಾತ್ ಬಗ್ಗೆ ತುಂಬ ಚಂದದ ವಿವರಣೆ ಸೊ ಇದರಲ್ಲಿ ಇದೆ. ಒಂದು 4-5 ಪೇಜು ಇದನ್ನು ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ಓದಿಕೊಂಡು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಲಾಭ ನಿಮಗೆ ಆರೋಗ್ಯ ದೃಷ್ಟಿಯಿಂದ ಮತ್ತು ಹಣದ ದೃಷ್ಟಿಯಿಂದ ಉಂಟಾಗುತ್ತೆ. ಅದರ ನಂತರ ಈ ನೇತಿ ಅನ್ನೋ ವಿಚಾರವಾಗಿ ಆಧ್ಯಾತ್ಮಿಕ ಲೇಖನ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಆಧ್ಯಾತ್ಮಿಕವಾಗಿ ನೀವಿದ್ದೀರಿ ಇದು ತುಂಬ ಇಷ್ಟವಾಗುತ್ತೆ ನಿಮಗೆ. ಸೊ ದಯಮಾಡಿ ಇದನ್ನು ಓದಿಬಿಟ್ಟು ಸೊ ಆ ದಿಶೆಯಲ್ಲಿ ಸ್ವಲ್ಪ ನೀವು ಸಾಧನೆ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ನಂತರ ಶಂಕರ ಭಗವತ್ಪಾದರು ಬೋಧನೆ ಮಾಡಿದಂತಹ ಒಂದು ಸನಾತನ ಸತ್ಯ ಅದ್ವೈತ ಈ ಸಿದ್ಧಾಂತ, ಸೊ ಅದರ ಬಗ್ಗೆ ಅನಂತರಾಮ್ ಗುರೂಜಿಯವರು ಬರೆದಿದ್ದಾರೆ. ಮತ್ತು ಭೀಮನ ಅಮಾವಾಸ್ಯೆ ವ್ರತ ಹೇಗೆ ಮಾಡಬೇಕು ತಾಯಂದಿರು ಸೊ ಅನ್ನೋ ವಿಚಾರವಾಗಿ ತುಂಬ ಚೆನ್ನಾಗಿ ಇದು ಮೂಡಿ ಬಂದಿದೆ. ಇದನ್ನು ಓದಿಬಿಟ್ಟು ವ್ರತವನ್ನು ಎಲ್ಲ ತಾಯಂದಿರು ಮುತ್ತೈದೆಯರು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾವು ಬರೆದಿದ್ದೀವಿ. ನಂತರ ತರಕಾರಿ ರಸ ತುಂಬ ಅದ್ಭುತವಾದ ಲಾಭವನ್ನು ನಮ್ಮ ಆರೋಗ್ಯದಲ್ಲಿ ತಂದುಕೊಡುತ್ತೆ. ಸೊ ಅದನ್ನು ಹೇಗೆ ತಯಾರು ಮಾಡಬೇಕು, ಯಾವ ತರಕಾರಿ ಉಪಯೋಗಿಸಬೇಕು ಅಂತ ಬರೆದಿದ್ದೀವಿ. ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ. ಮತ್ತು ಯಕೃತ್ತಿನ ಪರಿಶುಭ್ರತೆ ಅಂದರೆ ಏನು, ಅದು ಯಾರು ಮಾಡಿಕೊಳ್ಬೇಕು ಅನ್ನೋ ವಿಚಾರವಾಗಿ ತುಂಬ ವಿವರವಾಗಿ ಈ ಪ್ರಶ್ನೋತ್ತರ ರೂಪದಲ್ಲಿ ನಾನು ಈ ಬಾರಿ ಅದನ್ನು ಬರೆದಿದ್ದೀನಿ. ಅದೊಂದು 3 ಪೇಜ್ ಇದೆ. ಮತ್ತು ಈ ತಿಂಗಳು 18 ಮತ್ತು 19ನೇ ತಾರೀಕು ಬೆಂಗಳೂರಿನ ಗಂಗಾನಗರದ ಒಂದು ಹೋಟೆಲ್ನಲ್ಲಿ ಆಯೋಜನೆ ಆಗಿದೆ. ಸೊ ಅದರಲ್ಲಿ ನೀವು ಭಾಗವಹಿಸಿ. ಮತ್ತು ಹೆಣ್ಣಿನ ಬಗ್ಗೆ ಒಂದು ಲೇಖನ 1.5 ಪೇಜ್ ಇದೆ. ಸ್ತ್ರೀ ಅಂತೇಳಿ ನಾವು ಬರೆದಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಈ ಹೆಣ್ಣಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸೊ ಈ ಒಂದು ಲೇಖನ ಇರುತ್ತೆ. ಮತ್ತು ನಮ್ಮ ಆನ್ಲೈನ್ ತರಗತಿ ಇದೆ. ಈ ಗುರುಪೂರ್ಣಿಮೆಯಂದು ನೀವು ಆನ್ಲೈನ್ ತರಗತಿಗೆ ಜಾಯಿನ್ ಆಗಿ ಅಂತೇಳಿ ಸೊ ಒಂದು ಚಿಕ್ಕದಾಗಿ ಒಂದು ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ. ಮತ್ತು ಈಗ ನಗುವಂತಹ ಸಮಯ, ಅರೇ ಓದಿದ್ದು ಸಾಕು, ಈಗ ಸ್ವಲ್ಪ ನಗರಿ ಅಂಥೇಳಿ ಒಂದು 5-6 ಜೋಗುಗಳನ್ನು ನಾವು ಕೊಟ್ಟಿದ್ದೇವೆ. ಮತ್ತು ಕೊನೆಯಲ್ಲಿ ಈ ಗುರುಪೂರ್ಣಿಮೆಗೆ ಒಂದು ಉಡುಗೊರೆ ಕೊಡುವಂತಹ ಉತ್ತಮವಾದ ಒಂದು ಪುಸ್ತಕ ನಮ್ಮದು, ಪ್ರಾಣಾಯಾಮ ಹಾಗೂ ಸರಳ ಯೋಗಾಸನಗಳು ಅನ್ನುವಂಥದ್ದು. ಸೊ ಅದನ್ನು ನೀವು ಈ ಗುರುಪೂರ್ಣಿಮೆಗೆ ನಿಮ್ಮ ನೆಂಟರಿಷ್ಟರಿಗೆ
ಮತ್ತು ನಿಮ್ಮ ಸ್ನೇಹಿತರಿಗೆ ಉಡುಗೊರೆಯನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಗುರುಪೂರ್ಣಿಮೆಯನ್ನು ನೀವು ಆಚರಣೆ ಮಾಡಿದಂತಾಗುತ್ತೆ. ಮತ್ತು ಕೊನೆಯಲ್ಲಿ ಹನುಮಾನ್ ಚಾಲೀಸ ಅಭಿಯಾನ ನಮ್ಮ ಸೈನಿಕರಿಗೆ ಎಲ್ಲ ರೀತಿಯಲ್ಲಿ ವಿಜಯ, ವೀರ್ಯ, ಧೈರ್ಯ, ಸ್ಥೈರ್ಯ ಉಂಟಾಗಲಿ ಅಂತ ಹೇಳಿ, ಮತ್ತು ಅವರ ಹೆಂಡತಿಯರ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂಥೇಳಿ ನಾವು ಹನುಮಾನ್ ಚಾಲೀಸ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸೊ ನೀವು ಕೂಡ ಈ ಹನುಮಾನ್ ಚಾಲೀಸ ಹೇಳಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ವಿಚಾರ ಇದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಹೀಗೆ ಜುಲೈ ತಿಂಗಳ ಸಂಚಿಕೆ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಸೊ ಇದನ್ನೆಲ್ಲ ತಾವು ಓದಿ ಮನನ ಮಾಡಿಕೊಂಡು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಜೀವಿಸಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ನಾವು ಭಾವಿಸ್ತೀವಿ. ಮತ್ತು ಇನ್ನೊಂದು, ಇದು ನಿನ್ನೆ ತಾನೇ ಪೋಸ್ಟ್ ಆಗಿದೆ. ನಿಮಗೆ ಪ್ರಾಯ ಒಂದು ಮಂಗಳವಾರ ನಿಮ್ಮ ಮನೆಗೆ ರೀಚ್ ಆಗ್ಬೋದು. ಸೊ ದಯಮಾಡಿ ಇದನ್ನು ನೀವು ಓದಿ ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ. ತಮಗೆಲ್ಲ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.